ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿಯಾಗಿರುತ್ತೋ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಮಾರ್ಕೆಟಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. 96 ಪಾಯಿಂಟ್ಗಳ ಕರೆಕ್ಷನ್ ಆಗಿದೆ ನಿಫ್ಟಿನಲ್ಲಿ ಇವತ್ತು. ಮಚ್ ನೀಡೆಡ್ ಕರೆಕ್ಷನ್ನು ಸತತವಾಗಿ ಮೇಲ್ಗಡೆ ಹೋಗ್ತಾನೆ ಇತ್ತು ಮಾರ್ಕೆಟು. ಓವರಾಲ್ ಅಡ್ವಾನ್ಸ್ಡ್ ಡಿಕ್ಲೈನ್ ಅಂತ ನೋಡೋದಾದರೆ 27 ಕಂಪ್ನಿಗಳು ಡಿಕ್ಲೈನ್ ಆಗಿದೆ ನಿಫ್ಟಿ 50ನಲ್ಲಿ, 23 ಕಂಪ್ನಿಗಳು ಅಡ್ವಾನ್ಸಲ್ಲಿದೆ. ನಿಫ್ಟಿ 50ಯ ಪಿ ರೇಷಿಯೋ ಈಗ 22 ಆಸ್ಪಾಸಲ್ಲಿ ನಡೀತಾ ಇದೆ. ಸೊ ಓವರಾಲ್ ನೋಡ್ತಾ ಬರೋದಾದರೆ ಇವತ್ತು ಯಾವತ್ತು ಟಾಪ್ ಗೇನರ್ ಟಾಪ್ ಲೂಸರ್ ಆಗಿತ್ತು ಅಂತಂದರೆ, ನಿಮ್ಗೆ ಗೊತ್ತಿರೋ ಹಾಗೆ ಸೆಬಿ ಕಡೆಯಿಂದ ಕ್ಲೀನ್ ಚಿಟ್ ಸಿಕ್ಕಿದೆ ಅದಾನಿ ಗ್ರೂಪ್ ಆಫ್ ಕಂಪ್ನೀಸ್ಗಳಿಗೆ. ಏನು ಹಿಂಡನ್ಬರ್ಗ್ ಆರೋಪ ಇತ್ತು ಅದು ಯಾವುದು ಕೂಡ ಇಲ್ಲ ಅಂತ ಹೇಳಿದರೆ, ಈ ಕಾರಣದಿಂದಾಗಿ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸ್ಗಳಲ್ಲಿ ಒಳ್ಳೆ ರೀತಿಯಂಥ ಅಪ್ರಿಸಿಯೇಷನ್ ಬರೋ ಥರದ್ದು ಕಾಣಿಸ್ತಾ ಇದೆ. ಸೊ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಲ್ಲಿ ಇವತ್ತು ಆಲ್ಮೋಸ್ಟ್ ಯಾವುದು ಅದಾನಿ ಎಂಟರ್ಪ್ರೈಸಸ್ ಅಂತ ಕಾಣಿಸುತ್ತೆ ಟಾಪ್ ಗೇನರ್ ಆಗಿತ್ತು. ಒಂದು ನಿಮಿಷ ಇಲ್ಲೆಲ್ಲ ಹೊರಟೋಯ್ತಲ್ಲ ಇದು. ಇವತ್ತು ನಾನು ಮಾರ್ಕೆಟ್ ಡೇಟಾನ NSE ವೆಬ್ಸೈಟಿಂದ ತೋರಿಸ್ತಾ ಇದ್ದೀನಿ, ಬಿಕಾಸ್ ಆ್ಯಡ್ ಗೀಡ್ ಏನೂ ಇರೋದಿಲ್ಲ ಅಂತ. ಸೊ ಓವರಾಲ್ ನೋಡೋದಾದರೆ ನಿಮಗೆ ಇಲ್ಲಿ ಅದಾನಿ ಗ್ರೂಪ್ ಆಫ್ ಸ್ಟಾಕಲ್ಲಿ ಅದಾನಿ ಎಂಟರ್ಪ್ರೈಸಸ್ಸು ನಿಫ್ಟಿ 15 5% ಬಂದಿದೆ. ಅದಾನಿ ಪೋರ್ಟ್ಸಲ್ಲಿ ಕೂಡ 1.15% ಅಪ್ ಮೂವ್ಮೆಂಟ್ ಬಂದಿದೆ. ಸೊ ಓವರಾಲ್ ಹಿಂಡನ್ಬರ್ಗ್ ರಿಪೋರ್ಟ್ ಬಂತಲ್ಲ 2023 ಆಸ್ಪಾಸ್, ಆವಾಗಿಂದ ಇಲ್ಲಿ ತನಕ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸ್ಗಳ ಸ್ಥಿತಿಗತಿ ಹೇಗಿದೆ ಅಂತ ನೋಡ್ತಾ ಬರೋದಾದರೆ, ಸುಮಾರು ಮೆಜಾರಿಟಿ ಆಫ್ ದ ಕಂಪ್ನಿಗಳು ಆ ಹಿಂಡನ್ಬರ್ಗ್ ರಿಪೋರ್ಟ್ ಬರೋಕ್ಕಿಂತ ಏನು ಮುಂಚೆ ಏನು ಲೆವೆಲ್ ಇತ್ತೋ ಆ ಲೆವೆಲ್ನ ದಾಟಿ ಹೋಗೋಕ್ಕಾಗಿಲ್ಲ. ಅಲ್ಲಿಂದ ಸಿಗ್ನಿಫಿಕೆಂಟಾಗಿ ಕರೆಕ್ಷನ್ ಆಗಿದೆ. ಐ ಥಿಂಕ್ ಅದಾನಿ ಅದಾನಿ ಗ್ಯಾಸ್ ಸೊಲ್ಯೂಷನ್ ಏನಿದೆ ಅದು 3000 ಚಿಲ್ಲರೆ ಇದ್ದಿದ್ದು 600 ಲೆವೆಲ್ ತನಕ ಬಂದಿದೆ. ಆಲ್ಮೋಸ್ಟ್ 70% ಕರೆಕ್ಷನ್ ಅಂತ ಹೇಳ್ತಾ ಹೋಗ್ಬೋದು. ಆದರೆ ಅದಾನಿ ಎಂಟರ್ಪ್ರೈಸಸ್ ಆಗಿರ್ಬೋದು, ಅದಾನಿ ಪೋರ್ಟ್ಸ್ ಆಗಿರ್ಬೋದು, ಹಾಗೆಯೇ ಅದಾನಿ ಪವರ್ ಆಗಿರ್ಬೋದು, ಈ 3 ಕಂಪ್ನಿಗಳು ಸ್ವಲ್ಪ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಕಂಪ್ನಿಗಳು ಅಪ್ರಿಸಿಯೇಷನ್ ಕೊಟ್ಟಿದೆ, ರ್ಯಾಲಿನ ಆಗಿದೆ. ಡಿಸ್ಪೈಟ್ ರಿಪೋರ್ಟ್ ಬಂತು, ನೆಗೆಟಿವ್ ಆಯಿತು, ಎಲ್ಲ ಆಗಿದ್ರು ಕೂಡ ಇವಾಗ ಕ್ಲೀನ್ ಚಿಟ್ ಬಂದಿರೋದ್ರಿಂದ ಒಂದು ಪಾಸಿಟಿವಿಟಿ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ನೋಡ್ತಾ ಬರೋದಾದರೆ HCL ಟೆಕ್ಕು 1.59% ಕರೆಕ್ಷನ್ ಬಂದಿದೆ. ಅದೇ ರೀತಿಯಾಗಿ ICICI ಬ್ಯಾಂಕಲ್ಲೂ ಕೂಡ 1.35% ಕರೆಕ್ಷನ್ ಬಂದಿತ್ತು. ಸೊ ಓವರಾಲ್ ವಾಲ್ಯೂಮ್ ಅಂತ ನೋಡೋದಾದರೆ ಇವತ್ತು ಮೋಸ್ಟ್ ಆಕ್ಟಿವ್ ವಾಲ್ಯೂಮಲ್ಲಿ HDFC ಬ್ಯಾಂಕ್ ಸ್ಟಾಕ್ ಇತ್ತು. ಸೊ 1% HDFC ಬ್ಯಾಂಕಲ್ಲಿ ಚೇಂಜ್ ಆಗಿದೆ, ಆದರೂ ಕೂಡ ಇವತ್ತು ಟಾಪ್ ವಾಲ್ಯೂಮಲ್ಲಿ ಜಾಸ್ತಿ ವಾಲ್ಯೂಮ್ ಇತ್ತು ಅಂತ HDFC ಬ್ಯಾಂಕ್ ಆಗಿತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಯಾವ ಇಂಡೆಕ್ಸ್ ಬೇಕಾದ್ರೂ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಡೇಟಾದಲ್ಲಿ NSE ವೆಬ್ಸೈಟಿಗೆ ಬಂದರೆ. ಸೊ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನೋಡ್ತಾ ಬರೋದಾದರೆ ಬ್ರಾಡರ್ ಮಾರ್ಕೆಟ್ ಇನ್ನೂ ಕೂಡ ಪಾಸಿಟಿವ್ ಆಗಿದೆ. 34 ಕಂಪ್ನಿಗಳು ಅಡ್ವಾನ್ಸಲ್ಲಿದೆ, 16 ಕಂಪ್ನಿಗಳು ಡಿಕ್ಲೈನಲ್ಲಿದೆ. ಓವರಾಲ್ ಪಿ ರೇಷಿಯೋ ನೋಡೋದ್ರೂ ಕೂಡ ನಿಫ್ಟಿ 50ಗಿಂತ ಚೀಪಾಗಿ ಇದೆ ನಿಫ್ಟಿ ನೆಕ್ಸ್ಟ್ 50 ಸ್ಟಾಕ್ಗಳು. ಹಾಗಾಗಿ ರ್ಯಾಲಿಗೆ ಇನ್ನೂ ಅವಕಾಶ ಇದೆ ಅನ್ನೋದು ತೋರಿಸ್ತಾ ಇದೆ ಅಲ್ಲಿ. ಸೊ ಓವರಾಲ್ ನೋಡ್ತಾ ಬರೋದಾದರೆ ಇವತ್ತು ಬಜಾಜ್ ಹೋಲ್ಡಿಂಗು ಟಾಪ್ ಲೂಸರು ನಿಫ್ಟಿ ನೆಕ್ಸ್ಟ್ 50ನಲ್ಲಿ 1.39% ಕರೆಕ್ಷನ್ ಬಂದಿತ್ತು. ಅದೇ ರೀತಿಗೆ ಟಾಪ್ ಗೇನರ್ ಅಂತ ಬರೋದಾದರೆ ಎಲ್ಲದು ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸ್ಗಳೇ. ಅದಾನಿ ಪವರ್ ಆಗಿರ್ಬೋದು, ಅದಾನಿ ಗ್ರೀನ್, ಅದಾನಿ ಎನರ್ಜಿ ಸೊಲ್ಯೂಷನ್ಸ್ 13%, 5% ಆಲ್ಮೋಸ್ಟ್. ಸೊ ಈ ರೀತಿಯಾಗಿ ಅಮೌಂಟ್ ಬಂದಿದೆ. ಸ್ವಿಗ್ಗಿನಲ್ಲಿ ಮತ್ತೆ ರ್ಯಾಲಿ ಜಾಸ್ತಿ ಆಗ್ತಾ ಇದೆ, 5.85%ಗೆ ಹೋಗಿದೆ. ಲೋಧಾ ಗ್ರೂಪ್ ಆಫ್ ಸ್ಟಾಕ್ಸಲ್ಲಿ ಒಂದು ಫಾರ್ಮರ್ ಅವ್ರದ್ದು ಏನಿದು ಲೋಧಾ ಗ್ರೂಪಿನ ಫೌಂಡರ್ ಅವ್ರ ಮೇಲೆ ಒಂದು ಅಲಿಗೇಷನ್ ಬಂದಿತ್ತು, ಅರೆಸ್ಟ್ ಕೂಡ ಆಗಿತ್ತು ಅಂತ ಬಂದಿತ್ತು. ಬಟ್ ಇವತ್ತು ಅದು 1% ಅಮೌಂಟ್, ಫಾರ್ಮರ್ ಇವಾಗಿರೋರಲ್ಲ ಹಿಂದಿನವ್ರದ್ದು ಆ ಥರ ಅಂತ ಇತ್ತು. ಮೋಸ್ಟ್ ಆಕ್ಟಿವ್ ವಾಲ್ಯೂಮಲ್ಲಿ ಅಫ್ಕೋರ್ಸ್ ಅದಾನಿ ಪವರ್ 13% ಮೇಲ್ಗಡೆ ಬಂದಿತ್ತಲ್ವ, ಹಾಗಾಗಿ ಅದೇ ಮೋಸ್ಟ್ ವಾಲ್ಯೂಮಲ್ಲಿ ಜಾಸ್ತಿ ಬಂದಿರುವಂಥ ಸ್ಟಾಕ್ ಆಗಿದೆ ಇವತ್ತು. ಸೊ ಓವರಾಲ್ ಮಾರ್ಕೆಟ್ ಯಾವ ರೀತಿಯಾಗಿತ್ತು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ನಿಫ್ಟಿನಲ್ಲಿ ನೋಡ್ತಾ ಬರೋದಾದರೆ ನೆನ್ನೆ ಅಷ್ಟೇ ಮಾತಾಡಿದ್ವಿ ಏನಂತ. ಸೊ ಈಗ 15 ಮಿನಿಟ್ಸ್ ಕ್ಯಾಂಡಲ್ ಹೋಗ್ಬಿಡ್ತೀನಿ. 15 ಮಿನಿಟ್ಸಿಗೆ ಹೋದರೆ ಇಲ್ಲಿ ಒಂದು ಮೂಮೆಂಟನ್ನು ಟೆಸ್ಟ್ ಮಾಡಿತ್ತು ಅಂತ ಮಾತಾಡ್ಕೊಂಡಿದ್ವಿ ಅಲ್ವಾ. ಅಂದರೆ ಈ ಒಂದು ಬಸ್ ಸ್ಟ್ಯಾಂಡ್ ಏನಿದೆ ಆ ಬಸ್ ಸ್ಟ್ಯಾಂಡ್ ಝೋನ್ ಹತ್ರಕ್ಕೆ ಬಂದು ನಿನ್ನೆ ಟೆಸ್ಟ್ ಮಾಡಿ ಅಲ್ಲಿಂದ ಮತ್ತೆ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿತ್ತು. ಇವತ್ತು ಎಲ್ಲಿ ನಿನ್ನೆ ಕ್ಲೋಸಿಂಗ್ ಆಗಿತ್ತು ಅದೇ ಝೋನಲ್ಲಿ ಓಪನ್ ಆಯಿತು, ಅಲ್ಲಿಂದ ಶಾರ್ಪ್ ಆಗಿ ಕರೆಕ್ಷನ್ ಬರ್ತಾಯಿತ್ತು. ಸೊ ಶಾರ್ಪ್ ಕರೆಕ್ಷನ್ ಬರ್ತಾಯಿತ್ತು, ನಿನ್ನೆ ಲೆವೆಲ್ಗಿಂತಲೂ ಕೆಳಗಡೆ ಬಂತು. ಈ ಒಂದು ಬಸ್ ಸ್ಟ್ಯಾಂಡಿನ ಕೆಳಗಡೆ ಬೇಸನ್ನು ಟೆಸ್ಟ್ ಮಾಡಿದೆ ಇವತ್ತು. ಹಿಂದೆ ನಿನ್ನೆ ಬಸ್ ಸ್ಟ್ಯಾಂಡಿನ ಟಾಪ್ ಝೋನನ್ನು ಟೆಸ್ಟ್ ಮಾಡಿ ಅಲ್ಲಿಂದ ಸಪೋರ್ಟ್ ತೊಗೊಂಡೋಗಿತ್ತು. ಇವತ್ತು ಬಸ್ ಸ್ಟ್ಯಾಂಡಿನ ಬಾಟಮ್ನ ಟೆಸ್ಟ್ ಮಾಡಿ ಅಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲೆ ಹೋಗಿದೆ. 100 ಮೂವಿಂಗ್ ಆವರೇಜ್ ಕೂಡ ಬಂದಿದೆ. ಸೊ ಇದನ್ನು ನಾವು ಟ್ರ್ಯಾಕ್ ಮಾಡ್ತಾ ಇರಬೇಕು. 100 ಮೂವಿಂಗ್ ಆವರೇಜ್ ಅಂತ ಮಾತಾಡಿದ್ವಿ. ಅಫ್ಕೋರ್ಸ್ 15 ಮಿನಿಟಲ್ಲಿ ನೋಡಿದಾಗ ಇದು 15 ಮಿನಿಟಿನ ಮೂವಿಂಗ್ ಆವರೇಜ್ ಆಗಿರುತ್ತೆ, ಡೇ ಮೂವಿಂಗ್ ಆವರೇಜ್ ಅಂತ ಕರೆಯೋಕ್ಕಾಗೋದಿಲ್ಲ. ಇದ್ರ ಬಗ್ಗೆ ಟೆಕ್ನಿಕಲ್ ಅನಾಲಿಸಿಸಾ ಇಲ್ಲ. ನಾವು ಟ್ರೇಡ್ ಟೂಲ್ ಸರಣಿನಲ್ಲಿ ಮೂವಿಂಗ್ ಆವರೇಜ್ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿದ್ದೀನಿ. ಕ್ಷಮಿಸಿ, ನಂದು ಲ್ಯಾಪ್ಟಾಪ್ ಇನ್ನೂ ಸರಿಯಾಗಿಲ್ಲ, ಹಾಗಾಗಿ ಎಂಡ್ ವಿಡಿಯೋ ಕೊಡೋದಾಗಿರ್ಬೋದು, ಡಿಸ್ಕ್ಲೇಮರ್ ಆಗಿರ್ಬೋದು, ಯಾವುದು ಕೂಡ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಅದು ಬಹಳ ಪ್ರಯತ್ನ ಪಡ್ತಾ ಇದ್ದೀನಿ. ಹೊಸ ಒಂದು SSDನೂ ಕೂಡ ಹಾಕಿದ್ದೀನಿ. ಯಾರು ಕೂಡ ಏನು ಅಂತ ಹೇಳ್ತಾ ಇಲ್ಲ. ನಾನು ಪ್ರಯತ್ನಪಟ್ಟೆ, ಅದು ಬೇರೆ ಲ್ಯಾಪ್ಟಾಪಲ್ಲೂ ಪ್ರಯತ್ನಪಟ್ಟೆ, ಆಗ್ತಾ ಇಲ್ಲ. ಬಟ್ ಈ ವೀಕೆಂಡಲ್ಲಿ ಆದಷ್ಟು ಅದನ್ನ ಸರಿ ಮಾಡ್ಸೋಕ್ಕೆ ನೋಡ್ತೀನಿ. ಸೊ ಇವಾಗ ಓವರಾಲ್ ನೋಡ್ತಾ ಬರೋದಾದರೆ ಮಾರ್ಕೆಟು 24,350 ಈ ಝೋನಲ್ಲಿ ಬಂದು ನಿಂತ್ಕೊಂಡಂಗೆ ಕಾಣಿಸ್ತಾ ಇದೆ ಅಲ್ವಾ ಇವಾಗ. ಸೊ ಇಲ್ಲಿ ಸಪೋರ್ಟ್ ತೊಗೊಂಡಾದ್ರೆ ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲೆ ಹೋಗಬೇಕು. ಇಲ್ಲ ಅಂತಂದರೆ ಕರೆಕ್ಷನ್ ಆಯಿತು ಅಂದರೆ 25,200 ಲೆವೆಲ್ ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಎಕ್ಸ್ಪೈರಿಗೆ ಹಾಗಾಗುತ್ತಾ ಏನು ಕತೆ ಅನ್ನೋದಕ್ಕೆ ಆಪ್ಷನ್ ಚೈನ್ ನೋಡ್ಕೊಂಬರೋಣ. ಆಪ್ಷನ್ ಚೈನ್ ನೋಡ್ಕೊಂಬರೋದಾದರೆ ನೋಡಿ 25,400 ಇವತ್ತು ಒಂದು ರೆಸಿಸ್ಟೆನ್ಸ್ ಅಂತೂ ಬಿಲ್ಡ್ ಆಗಿರೋದು ಕಾಣಿಸ್ತಾ ಇದೆ. ಇಲ್ಲಿ 25,400, 500 25,300 ಸದ್ಯಕ್ಕೆ ಸಪೋರ್ಟ್ ಇದೆ. ಅದು ಬ್ರೇಕ್ ಆಯಿತು ಅಂತಂದರೆ ನಮಗೆ 25,200 ನೆಕ್ಸ್ಟ್ ಸಪೋರ್ಟ್ ಇರುತ್ತೆ. ಸೊ ಇದು ಲಾಂಗ್ ಟರ್ಮಲ್ಲೂ ಕೂಡ ಇರುವಂಥ ಸಪೋರ್ಟ್ ಝೋನು. ಉದಾಹರಣೆಗೆ ನೀವು 1 ಅವರ್ ಕ್ಯಾಂಡಲ್ ಏನಿದೆಯಲ್ವ, 1 ಅವರ್ ಕ್ಯಾಂಡಲ್ ಇಲ್ಲಿ ಹಿಂದೆ ನೋಡ್ಕೊಂಡು
ನೋಡ್ಕೊಂಬರೋದಾದರೆ 25,200-240 ಲೆವೆಲಲ್ಲಿ ಕ್ಲಿಯರ್ ಕಟ್ಟಾಗಿ ನಮಗೆ ಇಲ್ಲಿ ಒಂದು ಸಪೋರ್ಟ್ ಇರುವಂಥದ್ದು ಕಾಣಿಸ್ತಾ ಇರುತ್ತೆ ನೋಡಿ. ಇಲ್ಲಿ ಈ ಲೆವೆಲಲ್ಲಿ ಒಂದು ಸಪೋರ್ಟ್ ಇದೆ, ಅದು ಸರಿ ಸುಮಾರು 25,200 ಲೆವೆಲ್ಗೆ ಬರ್ತಾ ಹೋಗುತ್ತೆ. 25,200ರಿಂದ 240 ಅದೊಂದು ಸಪೋರ್ಟ್ ಏರಿಯಾ ಮಾರ್ಕೆಟ್ಗೆ. ನೋಡೋಣ ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತಾ ಮತ್ತೊಂದು ಆಗುತ್ತಾ ಅಂತ. ಈಗ ಕಂಟಿನ್ಯೂಸ್ ಆಗಿ ನೋಡಿ ನೋಡ್ಕೊಂಬರೋದಾದ್ರೆ ಆಲ್ಮೋಸ್ಟ್ ಒಂದು 10-15 ದಿನದಿಂದ ಒಂದು ಆ ಟ್ರೆಂಡ್ ಮೇಲ್ಗಡೆನೇ ಹೋಗ್ತಾ ಇತ್ತಲ್ವ, ಈ ಒಂದು ಟ್ರೆಂಡ್ ಮೇಲ್ಗಡೆನೇ ಇತ್ತು. ಈಗ ಆ ಟ್ರೆಂಡಿನ ಬ್ರೇಕ್ ಆಗೋ ಥರ ಲಕ್ಷಣ ಕಾಣಿಸ್ತಾ ಇದೆ. ಅದರ ಅರ್ಜೆಂಟ್ ಮಾಡ್ಕೊಂಡು ಬೇಕಾಗಿಲ್ಲ. 25,200 ಸಪೋರ್ಟ್ ಇದೆ. 25,200ನ ಬ್ರೇಕ್ ಆದರೆ ಆಮೇಲೆ ನೋಡೋಣಂತೆ. ಗ್ಯಾಪ್ ಡೌನ್ ಓಪನಿಂಗ್ ಒಂದು ಮತ್ತೊಂದು ಏನಾರು ಆದ್ರೂ ಕೂಡ ಈ ಎಕ್ಸ್ಪೈರಿಗೆ 25,000 ಖಂಡಿತವಾಗ್ಲೂ ಒಂದು ಸಪೋರ್ಟ್ ಆಗಿ ಆಕ್ಟ್ ಆಗಲೇಬೇಕು. ಯಾಕಂದರೆ 25,000 ಮೇಲೆ ಸಾಕಷ್ಟು ದಿನ ಸಸ್ಟೇನ್ ಆಗಿದೆ ಮಾರ್ಕೆಟು. ಬಂದರೂ ಕೂಡ ಅಲ್ಲಿ 25,000ದಲ್ಲಿ ಅಷ್ಟು ಸುಲಭವಾಗಿ ಬಿಟ್ಕೊಡುವಂಥ ಲಕ್ಷಣಗಳು ಇರೋದಿಲ್ಲ. ಹಾಗಾಗಿ ಬ್ರಾಡರ್ ಟರ್ಮಲ್ಲಿ ಮಾರ್ಕೆಟು ಈಗಲೂ ಕೂಡ ಪಾಸಿಟಿವ್ ಆಗೇ ಇದೆ. ಬಿಕಾಸ್ ವಿಕ್ಸು ಕೂಡ ಕೆಳಗಡೆ ಇರೋದ್ರಿಂದ. ಆದರೆ ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ಗೂ ಕೂಡ ಅವಕಾಶ ಇದೆ. ಬಿಕಾಸ್ ಒಂದು ಒಳ್ಳೆ ರ್ಯಾಲಿ ಆಗಿರೋದ್ರಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಕೂಡ ಆಗ್ತಾ ಹೋಗ್ಬೋದು. ಅದನ್ನ ನಾವು ಅಲ್ಲಗಳಿಯಾಗಿಲ್ಲ. ಹಾಗಾಗಿ ನಿಫ್ಟಿ ಬ್ಯಾಂಕಿಂದ ಅಂತ ನೋಡ್ಕೊಂಬರೋದಾದರೆ ಬ್ಯಾಂಕ್ ನಿಫ್ಟಿ ಇವತ್ತು ಸ್ವಲ್ಪ ಸ್ಟ್ರಗಲ್ ಆಗಿತ್ತು ಅಂತ. ಯಾಕೆಂತಂದರೆ ICICI ಬ್ಯಾಂಕು, HDFC ಬ್ಯಾಂಕು ಈ ಥರ ಕಂಪ್ನಿಗಳಲ್ಲೆಲ್ಲ ಸ್ವಲ್ಪ ಇವತ್ತು ಕರೆಕ್ಷನ್ ಬಂದಿತ್ತು. ಸೊ ನೋಡಿ ಬ್ಯಾಂಕ್ ನಿಫ್ಟಿ ಕೂಡ ಒಂದು ಲೈಟರ್ ಟೋನಲ್ಲೇ ಎಂಡ್ ಆಗಿದೆ. ಸೊ ಈ ಒಂದು ಏನು ಝೋನ್ ಇತ್ತು ಅಲ್ಲೇ ಸಪೋರ್ಟ್ ತೊಗೊಂಡೋಗುತ್ತೆ. ಇವತ್ತು ಆಲ್ಮೋಸ್ಟ್ ಅದೇ ಝೋನಿಗೆ ಬಂದು ವಾಪಸ್ ತಿರ್ಗಾ ಕ್ಲೋಸಿಂಗ್ ಆದಂಗೆ ಕಾಣಿಸ್ತಾ ಇದೆ. ಸೊ ವಾಲ್ಯೂಮ್ಗಳಿಗೆ ಲೆಕ್ಕ ಇರೋದಿಲ್ಲ ಇಂಡೆಕ್ಸಲ್ಲಿ ನಿಮ್ಗೆ ಹೇಳಿದ್ದೀನಿ. ಯಾಕೆಂದರೆ ವಾಲ್ಯೂಮ್ಗಳಲ್ಲಿ ಯಾವುದೇ ರೀತಿಯಂಥ ಡೇಟಾ ಸಿಗೋದಿಲ್ಲ ನಮಗೆ. ಸೊ ಒನ್ ಡೇ ಕ್ಯಾಂಡಲಲ್ಲಿ ಅಂತ ನೋಡ್ಕೊಂಬರೋದಾದರೆ ಬ್ಯಾಂಕ್ ನಿಫ್ಟಿನ ಈಗಷ್ಟೇ ಒಂದು ಕರೆಕ್ಷನ್ ಶುರು ಆಗೋ ಥರ ಕಾಣಿಸ್ತಾ ಇದೆ. ನಿಮ್ಗೆ ಗೊತ್ತಿದೆ ಇಲ್ಲಿ ಇದು ಯಾವಾಗಿಂದ ಕೋವಿಡಿಂದ ಬಂದಿರುವಂಥ ಟ್ರೆಂಡ್ ಲೈನು. ಸೊ ಅಲ್ಲಿ ಸಪೋರ್ಟ್ ತೊಗೊಂಡಿತ್ತು ಅಂದರೆ ವಾಪಸ್ ಬಂದಾಗ ಇಲ್ಲಿ ರೆಸಿಸ್ಟೆನ್ಸ್ ಕೂಡ ಆಕ್ಟ್ ಆಗ್ತಾ ಹೋಗುತ್ತೆ ಅಂತ. ಆ ಝೋನಿಂದ ಈಗ ಒಂದು ಹ್ಯಾಂಗಿಂಗ್ ಮ್ಯಾನ್ ಅಂತ ಹೇಳಿದ್ರು, ಆದರೆ ಹ್ಯಾಂಗಿಂಗ್ ಮ್ಯಾನಿಗೆ ಈಗ ಅಷ್ಟು ಪ್ರಾಮುಖ್ಯತೆ ಕೊಡೋದಿಲ್ಲ ನಾವು. ಆದರೆ ಕರೆಕ್ಷನ್ ಅಂತೂ ಮಾಡೋ ಥರದ್ದು ಕಾಣಿಸ್ತಾ ಇದೆ. ಅಲ್ಲಿಂದ ಒಂದು ಕಂಟಿನ್ಯೂಷನ್ ಆಗುತ್ತೆ. ಈ ಕಂಟಿನ್ಯೂಷನು ಸೋಮವಾರಕ್ಕೂ ಕಂಟಿನ್ಯೂ ಆಗ್ತಾ ಹೋಗ್ಬೋದು. 54,800 ಅನ್ನೋದು ಇಂಪಾರ್ಟೆಂಟ್ ಲೆವೆಲ್ ಆಗ್ತಾ ಹೋಗುತ್ತೆ ನೆಕ್ಸ್ಟು ಬ್ಯಾಂಕ್ ನಿಫ್ಟಿಗೆ. ನೋಡೋಣ 54,800ನ ಯಾವ ರೀತಿಯಾಗಿ ಟೆಸ್ಟ್ ಮಾಡ್ತಾ ಹೋಗುತ್ತೆ ಅಂತ. ಅದರ ರೀತಿಗೆ ಬೇರೆ ಸುಮಾರು ಇಂಡೆಕ್ಸ್ಗಳಿದೆ ಮಾತಾಡೋದಾದರೆ. ಸೆನ್ಸೆಕ್ಸ್ ಅಂತ ನೋಡ್ಕೊಂಬರೋದಾದ್ರೂ ಕೂಡ ಸೆನ್ಸೆಕ್ಸಲ್ಲಿ ಇವಾಗ ಆಲ್ಮೋಸ್ಟ್ ನಿಫ್ಟಿ ಥರನೇ ಇದು ಕೂಡ ಈ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಏನಿದೆ ಆ ಝೋನ್ ಹತ್ತಿರ ಬರ್ತಾ ಇದೆ. ಸೊ ನೋಡೋಣ ಇದನ್ನು ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನೆಕ್ಸ್ಟ್ 82,000 ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಂದರೆ ಒಂದು 600 ಪಾಯಿಂಟ್ಗಳು ಕೆಳಗಡೆ. ನೋಡೋಣ 82,000ನ ಟೆಸ್ಟ್ ಮಾಡುತ್ತಾ ಸೆನ್ಸೆಕ್ಸ್ ಏನು ಕತೆ ಅಂತ. ಸೊ ಅದೇ ರೀತಿ ವಿಕ್ಸು ಅಂತ ನೋಡ್ಕೊಂಬರೋದಾದ್ರೂ ಕೂಡ ಇಂಡಿಯಾ ವಿಕ್ಸು ಈಗ ಆಲ್ಮೋಸ್ಟ್ ಒನ್ ಆಫ್ ದ ಲೋಯೆಸ್ಟ್ ಪಾಯಿಂಟಿಗೆ ಬಂದಿದೆ ಅಲ್ವಾ. ಇಂಡಿಯಾ ವಿಕ್ಸು 9-10 ಲೆವೆಲ್ಗೆಲ್ಲ ಬಂದಿತ್ತು ನಿನ್ನೆ. ಸೊ ಇವತ್ತು ನೋಡೋಣ ಎಲ್ಲಿದೆ ಅಂತ. ಇವತ್ತು ಕೂಡ 9.96 ವಿಚ್ ಇಸ್ ಒನ್ ಆಫ್ ದ ಲೋಯೆಸ್ಟ್. ಅಂದರೆ ಈಗ ಮಾರ್ಕೆಟ್ ಯಾವ ಕಡೆ ಹೋಗ್ತಿದೆಯೋ ಆ ಡೈರೆಕ್ಷನಲ್ಲಿ ಹೋಗೋಕ್ಕೆ ಯಾವುದೇ ರೀತಿಯ ತೊಡಕಿಲ್ಲ ಅಂತಂದರೆ ತುಂಬ ಸಡನ್ನಾಗಿ ಮೇಲ್ಗಡೆ ಕೆಳಗಡೆ ಆಗುವಂಥ ವಾಲಟಿಲಿಟಿ ಬರುವಂಥ ಲಕ್ಷಣಗಳು ಕಾಣಿಸ್ತಿಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತಾ ಹೋಗುತ್ತೆ ಇಂಡಿಯಾ ವಿಕ್ಸು. ಅದು ಕೆಳಗಡೆ ಹೋಗ್ತಿದ್ರೆ ಸರಾಗವಾಗಿ ಕೆಳಗಡೆ ಹೋಗುತ್ತೆ ಅಂತ, ಅದೇ ರೀತಿ ಮೇಲ್ಗಡೆ ಹೋಗ್ತಿದೆ ಅಂದರೆ ಸರಾಗವಾಗಿ ಮೇಲ್ಗಡೆ ಹೋಗುತ್ತೆ ಅಂತ. ಬಟ್ ಯೂಶಲಿ ಮಾರ್ಕೆಟ್ ಕೆಳಗಡೆ ಬರ್ತಿದೆ ಅಂತಂದಾಗ ಭಯದ ಕಾರಣದಿಂದಾಗಿ ಇಂಡಿಯಾ ವಿಕ್ಸ್ ಕೆಳಗಡೆ ಇರೋದಿಲ್ಲ, ಆಗ ಮೇಲ್ಗಡೆ ಹೋಗಿರುತ್ತೆ. ಸೊ ಕೆಳಗಡೆ ಬಂದಿದೆ ಅಂದರೆ ಏನು ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ ಅದು ಕಂಟಿನ್ಯೂಷನ್ ಆಗೋಕ್ಕೆ ತೊಂದರೆ ಇಲ್ಲ ಅನ್ನೋದನ್ನು ವಿಕ್ಸ್ ಹೇಳ್ತಾ ಇದೆ. ನೋಡೋಣ ಏನಾದ್ರು ಚೇಂಜಸ್ ಬರುತ್ತೆ ಏನು ಕತೆ ಅಂತ. ಯಾಕೆಂದರೆ ಯುರೋಪಲ್ಲಿ ಹೋಗಿದ್ದಾರೆ ಟ್ರಂಪ್ ಅವರು, ಅಲ್ಲಿ ಮತ್ತೆ ಇಂಡಿಯಾ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ ನಾನೇ ಅಂತ ಏನೋ ಹೇಳ್ಕೊಂಡಿದ್ದಾರೆ ಅಂತ ಸುದ್ದಿ ಬಂದಿತ್ತು. ಇದೆಲ್ಲ ಬರ್ತಾ ಇರುತ್ತೆ. ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಜೊತೆಗೆ ಇನ್ನೊಂದು ಚೀಫ್ ಎಕನಾಮಿಕ್ ಅಡ್ವೈಸರು ಯಾರು ಅನಂತ ನಾಗೇಶ್ವರನ್ ಅವರು ಏನು ಹೇಳಿದ್ದಾರೆ, ಒಂದು ಕಾನ್ಫಿಡೆನ್ಸ್ ಇದೆ ನನಗೆ, ನನ್ನ ಪರ್ಸನಲ್ ಒಪಿನಿಯನ್ ಅಫಿಷಿಯಲ್ ಅಂತ ತಗೋಬಿಡಿ, ಆದರೆ ನೋಡ್ತಾ ಇರಿ ಈಗ 50% ಏನು ಹಾಕಿದೆ US ಅದನ್ನ 10-15%ಗೆ ಸದ್ಯದಲ್ಲಿ ಇಳಿಸ್ತಾರೆ. ಇದಾಗುತ್ತೆ ಇನ್ನೊಂದು 4-5 ವಾರ ಮಾತುಕತೆ ಎಲ್ಲ ಆಗಷ್ಟೊತ್ತಿಗೆ ಈ ಸುದ್ದಿ ಬರುತ್ತೆ ಅಂತ ಹೇಳಿದ್ದಾರೆ. ಇದು ಮಾರ್ಕೆಟು ಒಂದು ಪಾಸಿಟಿವ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ಜೊತೆಗೆ ಫೆಡ್ಡಿಂದು ಕೂಡ ಇಂಟ್ರೆಸ್ಟ್ ರೇಟು ಕಮ್ಮಿ ಆಗಿದ್ದಕ್ಕೆ ಮಾರ್ಕೆಟಲ್ಲಿ ಅಪ್ರಿಷಿಯೇಟ್ ಆಯಿತು. ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಬರ್ಬೋದು ಇಲ್ಲಿಂದ US ಇಂದ ನಮಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ಆಗ್ಬೋದು ಅನ್ನೋದು ಕಾರಣದಿಂದಾಗಿ ಮಾರ್ಕೆಟ್ ರ್ಯಾಲಿ ಕೊಟ್ಟಿತ್ತು. ಆದರೆ ಬ್ರಾಡರ್ ಮಾರ್ಕೆಟ್ ಎಸ್ಪೆಷಲಿ US ಮಾರ್ಕೆಟೆಲ್ಲ ಇವಾಗ ಫೆಡ್ ರೇಟ್ನ ಇಂಟ್ರೆಸ್ಟ್ನ ಕಮ್ಮಿ ಮಾಡಿದರೂ ಕೂಡ ಒಂದಿಷ್ಟು ಸ್ವಲ್ಪ ಕಾಶಿಯಸ್ ಆಗಿದ್ದಾರೆ. ಯಾಕೆಂತಂದರೆ ಫೆಡ್ ಒಳಗಡೆ ಇನ್ನೊಂದು ಸಲ ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡ್ತಾರೆ ಈ ವರ್ಷ ಅಂತ ಇತ್ತು. ಅದಕ್ಕೆ ಸ್ವಲ್ಪ ಡಿಸ್ಅಗ್ರಿಮೆಂಟ್ ಇದೆ. ಫೆಡ್ ಒಳಗಡೆ ಎಲ್ಲರಿಗೂ ಕೂಡ ಒಂದೇ ರೀತಿಯಂಥ ಮನಸ್ಥಿತಿ ಇಲ್ಲ ಇಂಟ್ರೆಸ್ಟ್ ರೇಟ್ನ ಇಳಿಸೋಕ್ಕೆ ಅಂತ ಇದೆ. ಇದು ಮುಂಬರುವ ದಿನಗಳಲ್ಲಿ ವಾಲಟಿಲಿಟಿನ ತರ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಏನು ಈಗ ತುಂಬ ದೊಡ್ಡ ರ್ಯಾಲಿ ಆಗುತ್ತೆ 2025ರಲ್ಲಿ ಫಸ್ಟ್ ಟೈಮ್ ಫೆಡ್ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅದು ಅದೇ ರೀತಿ ಮುಂದುವರಿಯುವಂಥ ಸಾಧ್ಯತೆ ಕಷ್ಟ ಇದೆ. ಯಾಕೆಂತಂದರೆ ನೆಕ್ಸ್ಟು ಡಿಸೆಂಬರು ಈ ಥರ ಯಾವಾಗ ಬರ್ತಾರೋ ಆವಾಗ ಚಾಲೆಂಜಿಂಗ್ ಸಿಚುವೇಷನ್ ಆಗ್ಬೋದು ಆ ಟೈಮಲ್ಲಿ. ಹಾಗಾಗಿ ಇನ್ನು ನೋಡ್ಕೊಂಡು ಡಿಸೈಡ್ ಮಾಡ್ತಾರೆ ಅನ್ನೋದು ಎಲ್ಲ ಕೂಡ ಒಂದು ಕಾಮೆಂಟ್ರಿ ಬರ್ತಾ ಇದೆ. ಕಾಮೆಂಟ್ರಿ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನ ಮಾರ್ಕೆಟು ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾನೆ ಇರುತ್ತೆ. ಸೊ ಅದಲ್ಲದೆ ನಿಮ್ಗೆ ಗೊತ್ತಿದೆ US ಅಲ್ಲಿ ಏನು ನಡೀತಾ ಇದೆ ಅನ್ನೋದಕ್ಕೆ ಎನ್ವಿಡಿಯಾ ಮೇನು ಇವಾಗ ಚಿಪ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ದೊಡ್ಡ ಕ್ರಾಂತಿನೇ ಮಾಡ್ತಲ್ವ ಇವಾಗ, ಎಸ್ಪೆಷಲಿ AI ಎಲ್ಲ ಬಂದಮೇಲೆ ಅವರು ಇವಾಗ $5 ಬಿಲಿಯನ್ ಅಷ್ಟು ಸ್ಟೇಕನ್ನು ಇಂಟೆಲಲ್ಲಿ ತೊಗೊತಾ ಇದ್ದಾರೆ. ಇಂಟೆಲ್ ಸ್ವಲ್ಪ ಸ್ಟ್ರಗಲ್ ಆಗ್ತಾ ಇತ್ತು, ಅಡಾಪ್ಟ್ ಆಗಿರಲಿಲ್ಲ. ಆದರೆ ಈಗ ಎನ್ವಿಡಿಯಾ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ರೆ ಇಂಟೆಲ್ ಕೂಡ ಸೂಪರಾಗಿ ಅದರದ್ದು ಗ್ರೋತ್ ಆಗ್ತಾ ಹೋಗ್ಬೋದು. ಒಂದೇ ದಿನದಲ್ಲಿ 28% ಗ್ರೋತ್ ಆಗಿತ್ತು ಇಂಟೆಲಲ್ಲಿ. ಸೊ 28% ರ್ಯಾಲಿ ಆಗಿತ್ತು. ಅದೇ ರೀತಿಯಾಗಿ EPFO ಇಂದ ಒಂದು ಹೊಸ ಒಂದು ಆ್ಯಪನ್ನು ಓಪನ್ ಮಾಡಿದ್ದಾರೆ, EPFO ಪಾಸ್ಬುಕ್ ಲೈಟ್ ಅಂತ. ಅದರಲ್ಲಿ ಟ್ರಾನ್ಸ್ಫರ್ ಆಗಿರೋದು ಈಗ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಹೋದರೆ ಆ ಪಾಸ್ಬುಕ್ ಡೇಟಾ ಇರುತ್ತೆ, ಅದೆಲ್ಲ ಸ್ವಲ್ಪ ಈಸಿ ಮಾಡಿದಾರಂತೆ. ಸೊ ನೀವು ಚೆಕ್ಔಟ್ ಮಾಡ್ಬೋದು ಯಾರಾದರೂ ನೋಡಿಲ್ಲ ಅಂತಂದರೆ. ಹಾಗೆಯೇ ಅದನ್ನು ಬಿಟ್ಟು ಒಂದಿಷ್ಟು ನ್ಯೂಸ್ಗಳನ್ನು ಅಂತ ಫಸ್ಟ್ ಆಫ್ ಆಲ್ ಕವರ್ ಮಾಡ್ತಾ ಇದ್ದೀನಿ ಒಂದೊಂದನ್ನೇ. ಸೊ IPOಗಳ ಸುರಿಮಳೆ ಬರೋದಿದೆ ಮುಂದಿನ ವಾರಗಳಲ್ಲಿ. ಆಲ್ಮೋಸ್ಟು ಎಷ್ಟು
25 IPOಗಳ ಹೌದು 25 IPOಗಳು ಓಪನ್ ಆಗುತ್ತೆ. ಅದರಲ್ಲಿ 9 ಮೇನ್ IPO, 16 SME IPO, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. ನಿಮ್ಗೆ ಹೇಳಿದ್ದೀನಿ, IPOನಲ್ಲಿ ಪಾರ್ಟಿಸಿಪೇಟ್ ಮಾಡೋರು ದಯವಿಟ್ಟು SME IPOಗಳಿಂದ ದೂರ ಇರಿ. ಅದು ತುಂಬ ಒಂದು ರಿಸ್ಕಿ ಆಗಿರುತ್ತೆ ಮತ್ತು ಜಾಸ್ತಿ ಕ್ಯಾಪಿಟಲ್ ಕೂಡ ಬೇಕಾಗುತ್ತೆ. ಸೊ ಮೇನ್ ಬೋರ್ಡ್ IPOಗಳಲ್ಲಿ ಸಾತ್ವಿಕ್ ಗ್ರೀನ್ ಎನರ್ಜಿ, ಜೈನ್ ರಿಸೋರ್ಸ್ ರೀಸೈಕ್ಲಿಂಗು, ಸೇಶಾಯ್ ಟೆಕ್ನಾಲಜೀಸು ಇವೆಲ್ಲ ಸ್ವಲ್ಪ ಪ್ರಾಮಿನೆಂಟ್ ಆಗ್ತಾ ಹೋಗುತ್ತೆ. ಸೊ ಡೆಡಿಕೇಟೆಡ್ ವೀಡಿಯೋಗಳು ಕೆಲವೊಂದು ವಿಚಾರದಲ್ಲಿ ಮಾಡಬೇಕು. ಪೇಂಟ್ ಸೆಕ್ಟ್ರಲ್ಲಿ ಯಾವ ರೀತಿ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಮಾಡಿದ್ದೆ. NPS ಬಗ್ಗೆ ಕೆಲವರು ಕೇಳಿದ್ರಿ, ಅದನ್ನು ಮಾಡ್ಬೋದು. ಗೋಲ್ಡು ತುಂಬ ರ್ಯಾಲಿ ಆಗಿದೆ. ಗೋಲ್ಡ್ ಲೋನಲ್ಲೂ ಕೂಡ ಇವಾಗ ತುಂಬ ಅಟ್ರಾಕ್ಟಿವ್ ಬರ್ತಾ ಇದೆ ಅಂತ ಸುದ್ದಿ ಬಂದಿದೆ. ಗೋಲ್ಡ್ ಲೋನ್ಗಳಿಗೆ ಜಾಸ್ತಿ ಡಿಮ್ಯಾಂಡ್ ಬಂದಿದೆ ಅಂತ. ಸೊ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗಬೇಕು. ಜೊತೆಗೆ ಇನ್ಕಮ್ ಟ್ಯಾಕ್ಸಿಂದ ಒಂದು ಹೇಳಬೇಕಾಗಿತ್ತು ನೋಡಿ. ಈಗ ಇನ್ಕಮ್ ಟ್ಯಾಕ್ಸ್ದು ಮುಗಿದೋಗಿದೆ ಅಲ್ವಾ, ಅಂದರೆ ಲಾಸ್ಟ್ ಇಯರ್ಗೆ ನಾವು ಈ ವರ್ಷ ಫೈಲ್ ಮಾಡಿರೋವಂಥದ್ದು. ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಡೆಡಿಕೇಟೆಡ್ ಆಗಿ ಚಾನಲಲ್ಲಿ ಪ್ಲೇಲಿಸ್ಟ್ಗಳಿದೆ. ಕ್ಷಮಿಸಿ, ನನ್ನ ಲ್ಯಾಪ್ಟಾಪ್ ಇಶ್ಯೂ ಇರೋ ತನಕ ನಾನು ಕೊಡೋದಕ್ಕಾಗೋದಿಲ್ಲ. ಲಾಸ್ಟಿಗೆ ತಮ್ಮನೇಲ್ ಆಗಲಿ ಡಿಸ್ಕ್ಲೇಮರ್ ಆಗಲಿ ಏನೂ ಬರ್ತಾ ಇಲ್ಲ. ಬಟ್ ನೀವು ಚಾನಲ್ನ ಪ್ಲೇಲಿಸ್ಟ್ಗೆ ಹೋದರೆ ನಿಮ್ಗೆ ಸಿಗ್ತಾ ಹೋಗುತ್ತೆ ಯಾವ ರೀತಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದು, ಪ್ಲ್ಯಾನ್ ಮಾಡೋದು, ಪ್ರತಿಯೊಂದು ಅದರಲ್ಲಿ ಮಾತಾಡಿದ್ವಿ. ಈಗ ನ್ಯೂ ಟ್ಯಾಕ್ಸ್ ರೆಜಿಮಿಗೆ 7 ಲಕ್ಷ ತನಕ ಯಾವುದೇ ರೀತಿಯಂತೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಲಾಸ್ಟ್ ಇಯರ್ ರೂಲ್ಸ್ ಮಾಡಿದ್ದು. ಅದಕ್ಕೆ ನಾವು ಈಗ ಫೈಲ್ ಮಾಡ್ತಾ ಇರೋದು. ಈ ವರ್ಷದಿಂದ ಏನಾಗಿದೆ, ಅಪ್ ಟು 12 ಲಕ್ಷ ಕೂಡ ನಮಗೆ ಇನ್ಕಮ್ ಟ್ಯಾಕ್ಸಲ್ಲಿ ಯಾವುದೇ ರೀತಿಯಂತ ಕಟ್ಟೋದಿರೋದಿಲ್ಲ. ಸೊ ಯೂಶಲಿ ಈಗ ಎಂಡ್ ಡೇಟ್ ಮುಗೀತು, ಎಂಡ್ ಡೇಟ್ ಆದ್ರೂ ಕೂಡ ಯಾರು ಇನ್ನೂ IT ಫೈಲ್ ಮಾಡಿಲ್ಲ ಅಂದರೆ, ರಿಟರ್ನ್ ಫೈಲ್ ಮಾಡಿಲ್ಲ ಅಂದರೆ, ಆಮೇಲೆ ಫೈಲ್ ಮಾಡೋಕ್ಕೆ ಹೋದರೆ ಯಾರಾದರೂ ಟ್ಯಾಕ್ಸ್ ಕಟ್ಟೋರು ಇದ್ದರೂ ಆದರೆ ಅದನ್ನ ತೋರಿಸಿಲ್ಲ ಅಂತಂದರೆ ಆಗ ಮಾತ್ರ ಪೆನಾಲ್ಟಿ ಬಿಡೋದು, ಲೇಟಾಗಿ ಫೈಲ್ ಮಾಡ್ತಾ ಇದ್ದೀವಿ ಅಂತ. ಬಟ್ ಟ್ಯಾಕ್ಸ್ ನಿಮ್ಮದೇನು ಕಟ್ಟೋದಿರಲಿಲ್ಲ, ಝೀರೋ ಲಯಬಿಲಿಟಿ ಇತ್ತು ಟ್ಯಾಕ್ಸ್ ಅಂದರೆ ಯಾವುದೇ ರೀತಿ ಅಂತ ಫೈನ್ ಬೀಳ್ತಾ ಇರಲಿಲ್ಲ. ಬಟ್ ಈ ವರ್ಷದಿಂದ ಏನು ಮಾಡಿದ್ದಾರೆ, ಆ ರೀತಿ ಇಲ್ಲ. ಅಂದರೆ ರೂಲ್ಸ್ ಪ್ರಕಾರ ಹೋಗಬೇಕು ಅಂತಂದರೆ ಅದೇ ಥರ 7 ಲಕ್ಷದ ಒಳಗಡೆ ಇನ್ಕಮ್ ಇತ್ತು, ಆದರೆ ನೀವು ಸಮಯದೊಳಗಡೆ ITRನ ಫೈಲ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನೀವು ಪೋರ್ಟಲ್ ಇಶ್ಯೂ ಅಂತ ಆಯಿತು ಮಾಡೋಕ್ಕಾಗಲಿಲ್ವೋ ಅಥವಾ ಮರ್ತು ಹೋದ್ರು ಏನೇ ಆಗಲಿ, ಆಮೇಲೆ ನೀವು ಮಾಡಿದ್ರು ಕೂಡ ನಿಮ್ದೇನು ಟ್ಯಾಕ್ಸ್ ಕಟ್ಟೋದಿಲ್ವಲ್ಲ 7 ಲಕ್ಷ ತನಕ. ಹಾಗಾಗಿ ಯಾವುದೇ ರೀತಿ ಅಂತ ಫೈನ್ ಇರಲಿಲ್ಲ, ಲೇಟಾಗಿ ಫೈಲ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಅಂತ. ಆದರೆ ಈ ವರ್ಷದಿಂದ ಏನು ಮಾಡಿದ್ದಾರೆ ಅಂದರೆ ಅದು 5 ಲಕ್ಷ ತನಕ ಮಾತ್ರ ಮಾಡಿದ್ದಾರೆ. ಸೊ 5 ಲಕ್ಷದ ಒಳಗಡೆ ಇತ್ತು ಅಂತಂದರೆ 1,000 ರೂಪಾಯಿ, ಅಂದರೆ ಇರ್ರೆಸ್ಪೆಕ್ಟಿವ್ ನೀವು ಟ್ಯಾಕ್ಸ್ ಕಟ್ಟೋದು ಇಲ್ಲ ಅಂದ್ರೂ ಕೂಡ ಎಲ್ಲರಿಗೂ ಕೂಡ ದಂಡ. ಈಗ 5 ಲಕ್ಷದ ಒಳಗಡೆ ಇದ್ದು ನೀವು 31ನೇ ತಾರೀಕು ಅಥವಾ ಈಗ ಈ ವರ್ಷ ಏನು ಸೆಪ್ಟೆಂಬರ್ 15 ಅಂತ ಮಾಡಿದ್ರಲ್ವ, ಅದರೊಳಗಡೆ ನೀವು ಫೈಲ್ ಮಾಡೋಕ್ಕಾಗಿಲ್ಲ ಅಂದರೆ ನೀವು 1,000 ರೂಪಾಯಿ ದಂಡ ಕಟ್ಟಬೇಕು. ಇನ್ ಕೇಸ್ ನಿಮ್ದೇನಾದ್ರು ಆದಾಯ 5 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂದರೆ ಎಷ್ಟೇ ಇರಲಿ ನೀವೆಲ್ಲರೂ ಕೂಡ 5,000 ರೂಪಾಯಿನ ಇವಾಗ ಮಾಡಬೇಕಾಗುತ್ತೆ. ಅಂದರೆ ಅಷ್ಟು ಪೆನಾಲ್ಟಿ ಕೊಟ್ಟು ಫೈಲ್ ಮಾಡಬೇಕಾಗುತ್ತೆ. ನೋಡಿ, ಇದು ಮೊದಲು ಈ ಥರ ಇರಲಿಲ್ಲ. ಈಗ ಟ್ಯಾಕ್ಸ್ ಬರ್ಸೋದಿದೆ ಅಂದರೆ ಅವ್ರಿಗೆ ಮಾತ್ರ ಪೆನಾಲ್ಟಿ ಅಂತಿತ್ತು. ಈಗ ಟ್ಯಾಕ್ಸ್ ನೀವು ಕಟ್ಟೋದಿಲ್ಲದೆ ಇರಲಿ, ನೀವು IT ರಿಟರ್ನ್ನ ಫೈಲ್ ಮಾಡಿಲ್ಲ ಸಮಯದೊಳಗಡೆ ಅಂತಂದರೆ ಆಗ ಪೆನಾಲ್ಟಿ ಬೀಳ್ತಾ ಹೋಗುತ್ತೆ. ನಿಮ್ಗೆ ಗೊತ್ತಿದೆ, 2.5 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಇತ್ತು ಅಂದರೆ ITRನ ಫೈಲ್ ಮಾಡುವಂಥದ್ದು ತುಂಬ ಒಳ್ಳೆಯದು. ಲೋನು ಮತ್ತೊಂದು ವಿಚಾರಕ್ಕೆಲ್ಲ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಬೇರೆದು ಒಂದಿಷ್ಟು ಸ್ಪೆಸಿಫಿಕ್ ಆಗಿ ನೋಡ್ಕೊಂಬರೋದಾದರೆ ಇನ್ಯಾವುದಿದೆ, ಎಲ್ಲ ಇಂಡೆಕ್ಸ್ಗಳು ಮಾತಾಡ್ತಾ ಇದ್ದೀವಿ, ಮೇನ್ ಇಂಡೆಕ್ಸು. ಸೊ ಸೆನ್ಸೆಕ್ಸಲ್ಲೂ ಕೂಡ ಆಲ್ಮೋಸ್ಟ್ ಅದೇ ಥರನೇ, ನಿಫ್ಟಿ ಥರನೇ ಅದು ಕೂಡ ನೆಕ್ಸ್ಟು 82,000ನ ಯಾವ ರೀತಿಯಾಗಿ ಟೆಸ್ಟ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೆನ್ಸೆಕ್ಸಲ್ಲಿ ನೆಕ್ಸ್ಟ್ ಸಪೋರ್ಟ್ ಅನ್ನೋದು 82,000ದಲ್ಲಿದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಇವತ್ತು ಸ್ಟ್ರಗಲ್ ಆಯಿತಾ ಅಂತ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ನೋಡ್ಕೊಂಬರೋದಾದರೆ ಆಲ್ಮೋಸ್ಟು ಈ ಏನೊಂದು ಟ್ರೆಂಡ್ ಲೈನ್ ಇದೆ, ಈ ಟ್ರೆಂಡ್ ಲೈನು ಕೋವಿಡಿಂದ ಬಂದಿರೋಂಥ ಟ್ರೆಂಡ್ ಲೈನ್. ಸೊ ಸಪೋರ್ಟ್ ಆಗ್ತಾ ಇದೆ ಅಂದರೆ ವಾಪಸ್ ಬಂದಾಗ ಅದು ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ನೆನ್ನೆ ಮಾತಾಡಿದ್ವಿ, ಹ್ಯಾಂಗಿಂಗ್ ಮ್ಯಾನು ತುಂಬ ನೆಗೆಟಿವ್ ಅಂತ ಅನ್ಕೊಳ್ಬೇಕಾಗಿಲ್ಲ, ಆದರೆ ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಅದನ್ನ. ಸೊ ಅದೇ ರೀತಿ ಆಗೋ ಥರದ್ದು ಕಾಣಿಸ್ತಾ ಇದೆ ಲಕ್ಷಣಗಳು. ಸೊ ಕೆಳಗಡೆ ಬಂದರೆ ಬ್ಯಾಂಕ್ ನಿಫ್ಟಿನಲ್ಲಿ 54,800 ಅನ್ನೋದು ವೆರಿ ಇಂಪಾರ್ಟೆಂಟ್ ಲೈನು. ಆಲ್ಮೋಸ್ಟ್ 100 ಡೇ ಮೂವಿಂಗ್ ಅವರೇಜು ಕೂಡ ಅಲ್ಲೇ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ 54,800ನ ಯಾವ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಎದುರಿಸುತ್ತೆ ಅಂತ ನೋಡ್ತಾ ಗ್ಯಾಪ್ ಡೌನ್ ಓಪನಿಂಗ್ ಆಗ್ಬೋದು, ಏನಾಗ್ಬೋದು ಗೊತ್ತಿಲ್ಲ, ಆದರೆ ಒಂದು ಕರೆಕ್ಷನ್ ಮೋಡ್ಗೆ ಸಾಧ್ಯತೆ ಇದೆ. ಸೊ ಮುಂದಿನ ವಾರ ಕರೆಕ್ಷನ್ ಆದರೂ ಕೂಡ ಮಾರ್ಕೆಟು ಆಶ್ಚರ್ಯ ಇಲ್ಲ, ಯಾಕಂದರೆ ಒಂದು ಒಳ್ಳೆ ರೀತಿಯಂಥ ರ್ಯಾಲಿ ಆಗಿತ್ತು ಇಲ್ಲಿಂದ ಕಂಟಿನ್ಯೂಸ್ ಆಗಿ. ಸೊ ಆ ರ್ಯಾಲಿಗೆ ಒಂದು ಪ್ರಾಫಿಟ್ ಬುಕಿಂಗ್ ಆಗುವಂಥ ಸಾಧ್ಯತೆಗಳು ಇದೆ. ನೋಡೋಣ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ. ಸೊ ಅದನ್ನು ಬಿಟ್ಟು ಗೋಲ್ಡ್ ಇವಾಗ ವಾಪಸ್ ತಿರ್ಗಾ ಮೇಲ್ಗಡೆ ಹೋಗಿರುತ್ತೆ. ಈಗ ಮಾರ್ಕೆಟಲ್ಲಿ ಇದಾಗಿದೆ ಅಂದರೆ ಗೋಲ್ಡ್ ನೋಡಿ ಒಂದು ಸಣ್ಣದಾಗಿ ಪಾಸ್ ಮಾಡಿತ್ತು, ಈಗ ಗೋಲ್ಡ್ ವಾಪಸ್ ಮೇಲ್ಗಡೆ ಹೋಗ್ತಾಯಿದೆ. ನೋಡೋಣ, ಇಲ್ಲಿ ಗೋಲ್ಡಲ್ಲೂ ಕೂಡ ಒಂದು ಕರೆಕ್ಷನ್ ಪೆಂಡಿಂಗ್ ಇದೆ. ಈಗ ತುಂಬ ಮೇಲ್ಗಡೆ ಹೋಗ್ಬಿಟ್ಟಿದೆ. ಸೊ ಗೋಲ್ಡಲ್ಲಿ ಆ ಕರೆಕ್ಷನ್ ಆಗುತ್ತೆ ಏನು ಕತೆ ಅನ್ನೋದನ್ನು ನಾನು ನೋಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಸಿಲ್ವರು ಕೂಡ ಈಗ ವಾಪಸ್ 1,30,000 ಆಲ್ಮೋಸ್ಟ್ ಆಲ್ ಟೈಮ್ ಹೈ ಲೆವೆಲಲ್ಲಿ ಕಾಣಿಸ್ತಾ ಇದೆ ಸಿಲ್ವರು. ಸೊ ಯಾವುದು ಕೂಡ ಕಮ್ಮಿ ಆಗೋ ಥರ ಕಾಣಿಸ್ತಾ ಇಲ್ಲ ಗೋಲ್ಡ್ ಸಿಲ್ವರು. ಸೊ ಅದೇ ರೀತಿಯಾಗಿ ಡಾಲರ್ ವ್ಯಾಲ್ಯೂ ಅಂತ ನೋಡ್ತಾ ಬರ್ತಾರೆ, ಸ್ವಲ್ಪ ರುಪಿ ಅಪ್ರಿಷಿಯೇಟ್ ಆಗಿತ್ತು ಅಂತ ಬಂದಿತ್ತು ನಿನ್ನೆ, ಆದರೆ ಇವತ್ತು ಮೊನ್ನೆ ಅದು. ಸೊ ಮೊನ್ನೆ ನೋಡಿ 3 ದಿನದಿಂದ ಬಿದ್ದಿತ್ತು, ಬಟ್ ನಿನ್ನೆ ವಾಪಸ್ ಮತ್ತೆ 88 ರೂಪಾಯಿ ಮೇಲ್ಗಡೆ ಹೋಗಿದೆ. ರುಪಿ ತಿರ್ಗಾ ವೀಕ್ ಆಗಿದೆ. ಸೊ ಅದನ್ನು ಹೊರತುಪಡಿಸಿ ಅಂತ ನೋಡಿದ್ರೆ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಆಗಿದೆ, 25,429 ತೋರಿಸ್ತಾ ಇದೆ. ಬಟ್ ಸೋಮವಾರ ಓಪನ್ ಆಗೋದು, ಅಲ್ಲಿ ತನಕ ಇನ್ನೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅದೇ ರೀತಿ ಕ್ರೂಡಲ್ಲೂ ಕೂಡ ಕರೆಕ್ಷನ್ ಬಂದಿದೆ. ಕ್ರೂಡಲ್ಲಿ ಒಂದು ದೊಡ್ಡ ಕರೆಕ್ಷನ್ನೇ ಬಂದಿದೆಯಾ ಅಂತ. ಸೊ ಕ್ರೂಡಲ್ಲಿ ಆಲ್ಮೋಸ್ಟ್ 5,600 ಈ ಲೆವೆಲಲ್ಲಿ ಹೋಗ್ತಾ ಇತ್ತು. ನಿನ್ನೆ ಆಗಿರುವಂಥ ಕರೆಕ್ಷನ್, ಐ ಥಿಂಕ್ ನಿನ್ನೆ ನಾವು ಕವರ್ ಮಾಡಿದ್ವಿ ಕ್ರೂಡ್ನ. ನಿನ್ನೆ ಕ್ಲೋಸಿಂಗ್ ಟೈಮ್ ಆದಮೇಲೆ ಆಗಿರುವಂಥದ್ದು. ಆ ಕರೆಕ್ಷನ್ ಆಗಿ ವಾಪಸ್ ಈಗ 5,000 ಆಲ್ಮೋಸ್ಟ್ 5,700ಕ್ಕೆ ಹೋಗಿತ್ತು, ಅಲ್ಲಿಂದ 5,576 ಒಂದು ದೊಡ್ಡ ಕರೆಕ್ಷನ್
ಆಗಿದೆ ಕ್ರೂಡಲ್ಲಿ. ನೋಡೋಣ ಇದನ್ನು ಸಸ್ಟೈನ್ ಮಾಡ್ಕೊತಾರೆ ಏನು ಮಾಡ್ತಾರೆ ಅಂತ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ಕೂಡ ಆ ಕರೆಕ್ಷನ್ನ ಕಂಟಿನ್ಯೂಷನ್ ಮಾಡಿದೆ. 280 ತನಕ ಹೋಗಿದ್ದಂಥದ್ದು ಈಗ ತಿರ್ಗಾ ವೀಕ್ ಆಗಿ ಕೆಳಗಡೆ ಬರ್ತಾ ಇದೆ. ಸೊ ಕಾಪರಲ್ಲೂ ಕೂಡ ನೀವು ನೋಡೋದಾದರೆ ಕಾಪರು 905 ಆ ಲೆವೆಲಲ್ಲೇ ಇದೆ, ಆದರೆ ಇನ್ನೂ ಕೂಡ ಡೈರೆಕ್ಷನ್ನ ಡಿಫೈನ್ ಮಾಡಿಲ್ಲ. ಕಾಪರು 920 ಆ ಲೆವೆಲ್ ಏನಿತ್ತು ಆ ಲೆವೆಲ್ಗೆ ಹೋಗಿ ಅಟೆಂಡ್ ಮಾಡ್ತು, ಈಗ ವಾಪಸ್ ಬರ್ತಾ ಇದೆ. ಈ ಟ್ರೆಂಡ್ ಲೈನ್ ಬಿಟ್ಟು ಒಳಗಡೆ ಬರೋ ತನಕ ನೆಗೆಟಿವ್ ಅಂತ ನೋಡ್ಕೋಬೇಕಾಗಿಲ್ಲ. ಸೊ ಇಲ್ಲಿ ಸಸ್ಟೈನ್ ಆಗಿ ಮತ್ತೆ ಮೇಲ್ಗಡೆ ಹೋಗುತ್ತಾ, ಆಲ್ ಟೈಮ್ ಹೈ ಮಾಡುತ್ತಾ, 1000 ರೂಪಾಯಿಗೆ ಹೋಗುತ್ತಾ ಕಾಪರು ಏನು ಕತೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ಸೊ ಅದನ್ನು ಬಿಟ್ಟು ಓವರಾಲ್ US ಮಾರ್ಕೆಟ್ ನೋಡಿದ್ರೆ ಸ್ವಲ್ಪ ಫ್ಲಾಟ್ ಆಗಿ ಪಾಸಿಟಿವ್ ಆಗಿ ಇದೆ. ಟೆಕ್ ಸ್ಟಾಕ್ಸ್ಗಳೆಲ್ಲ ಸ್ವಲ್ಪ ನ್ಯಾಸ್ಡ್ಯಾಕ್ ಎಲ್ಲ 0.25% ಹೋಗ್ತಾ ಇದೆ. ಸೊ ನೋಡೋಣ ವೀಕೆಂಡಲ್ಲಿ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು, ಯಾವ ರೀತಿ ಬೇಕಾದ್ರೂ ಆಗ್ಬೋದು. OI ಕೂಡ ಏನು ಹೇಳ್ತಾ ಇದೆ ನಮಗೆ, ನಿಫ್ಟಿನಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಬಿಲ್ಡ್ ಆಗಿರೋದು ಕಾಣಿಸ್ತಾ ಇದೆ ಇವತ್ತು. ಸೊ ಇದು ಒಂದು ಪ್ರಾಫಿಟ್ ಬುಕ್ಕಿಂಗ್ಗೆ ದಾರಿ ಮಾಡ್ಕೊಡ್ಬೋದು. 25,200 ಕೂಡ ಟೆಸ್ಟ್ ಆಗ್ತಾ ಹೋಗ್ಬೋದು ಎಕ್ಸ್ಪೈರಿಗೆ. ಸೊ ಅದಕ್ಕಿಂತ ಕೆಳಗಡೆ 25,000 ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಸಪೋರ್ಟು. ಸೊ 25,000ನ ಉಳಿಸ್ಕೊತಾರೆ ನೆಕ್ಸ್ಟ್ ಎಕ್ಸ್ಪೈರಿಗೆ ಅಂತ ಅನಿಸುತ್ತೆ. ಹಾಗೆಯೇ ನೆಕ್ಸ್ಟ್ ಎಕ್ಸ್ಪೈರಿ ದಿನ FIDA ಡೇಟಾ ನೋಡ್ಕೊಂಡು ಬಂದ್ಬೋಣ ಏನಾಗಿದೆ ಅಂತ. FIDA ಡೇಟಾ ನೋಡೋದಾದ್ರೆ ಇವತ್ತು ಕೂಡ ಇವತ್ತು FIಗಳು ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ನಿನ್ನೆ ಕೂಡ ಕೊಂಡ್ಕೊಂಡಿದ್ರು. ನಿನ್ನೆ ನಾವು ವೀಡಿಯೋ ಮಾಡಿದಾಗ ಬಂದಿರಲಿಲ್ವ, ನಿನ್ನೆ ನೋಡೋದಾದರೆ 367 ಕೋಟಿ ಕೊಂಡ್ಕೊಂಡಿದ್ರು, ಇವತ್ತು 391 ಕೋಟಿ. ಸೊ ಬೋತ್ FIDAಗಳು 2 ದಿನದಿಂದ ಬೈಯರ್ಸ್ ಆಗಿದ್ದಾರೆ. ಆದರೆ ಮಾರ್ಕೆಟಲ್ಲಿ ಸಣ್ಣದಾಗಿ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇದೆ. ಯಾರು ಹಾಗಾದರೆ ರಿಟೇಲ್ ಬುಕ್ ಮಾಡ್ತಾ ಇದ್ದಾರಾ, ಲಾಸು ಗೊತ್ತಿಲ್ಲ. ಸೊ ನೋಡಿ ಇದೆಲ್ಲ ಮಾರ್ಕೆಟು ಉತ್ತರ ಕೊಡ್ತಾ ಹೋಗುತ್ತೆ. ತುಂಬ ಮೈನರ್ FIಗಳು. ಸೆಲ್ ಅಂದರೆ ನೋಡಿ ಇದು ನೆಟ್ ವ್ಯಾಲ್ಯೂ ಆಗಿರುತ್ತೆ. ಸೆಲ್ಲೇ ಮಾಡಿರಲ್ವಾ, ಮಾಡಿರ್ತಾರೆ, ಬೈಯೂ ಮಾಡಿರ್ತಾರೆ, ಸೆಲ್ ಮಾಡಿರ್ತಾರೆ. ಅಟ್ ದ ಎಂಡ್ ಆಫ್ ದ ಡೇ ಯಾವುದು ಆಗಿದೆ ಅಂತ. ಇವಾಗ ಉದಾಹರಣೆಗೆ 19ನೇ ತಾರೀಕು ಅಂತ ನೋಡಿದ್ರೆ ಅವ್ರು ಎಷ್ಟು ಮಾಡಿದ್ದಾರೆ, ಒಟ್ಟು 37,000 ಕೋಟಿ ಬೈ ಮಾಡಿದ್ದಾರೆ, 36,700 ಕೋಟಿ ಸೆಲ್ ಮಾಡಿದ್ದಾರೆ. ಸೊ ಎರಡನ್ನು ಕಳೆದ್ರೆ ನಿಮಗೆ 391 ಕೋಟಿ ನೆಟ್ ಪಾಸಿಟಿವ್ ಬಂತು. ಹಾಗಾಗಿ ನೆಟ್ ಬೈಯರ್ಸ್ ಆಗಿದ್ದಾರೆ ಅಂತ. ಸೇಮ್ DIಗಳು ಕೂಡ ಇವತ್ತು 14,840 ಕೋಟಿ ಬೈ ಮಾಡಿದ್ದಾರೆ, ಆದರೆ 12,735 ಕೋಟಿ ಸೆಲ್ಲು ಕೂಡ ಮಾಡಿರ್ತಾರೆ. ಅಂದರೆ ಒಂದು ಸೆಕ್ಟರಿಂದ ಇನ್ನೊಂದು ಸೆಕ್ಟರ್ಗೆ ರೊಟೇಟ್ ಮಾಡ್ತಾ ಇರ್ತಾರೆ. ಬಟ್ FIಗಳು ದೊಡ್ಡದಾಗಿ ಸೆಲ್ ಮಾಡ್ತಾ ಇರೋದನ್ನು US ಮಾರ್ಕೆಟ್ಗೆ ತೊಗೊಂಡೋಗಿ ಹಾಕ್ತಾ ಇರೋದು ಕಾಣಿಸ್ತಾ ಇದೆ. ಜೊತೆಗೆ ಚೈನಾದಲ್ಲೂ ಕೂಡ ನಮ್ಮ ಯಾವುದು ಚೈನಾ ಮಾರ್ಕೆಟು ಅಲ್ಲೂ ಕೂಡ ಸ್ವಲ್ಪ ಪಾಸಿಟಿವ್ ಆಗಿರೋದು ಕಾಣಿಸ್ತಾ ಇತ್ತು. ಸೊ FIಗಳು ದುಡ್ಡು ತೊಗೊಂಡೋಗ್ತಾ ಇರೋದು ವಾಪಸ್ US ಮಾರ್ಕೆಟ್ ಕಡೆಗೂ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಕಡೆ ಪುಷ್ ಬರ್ತಾ ಇದೆಯಲ್ಲ, ಅಲ್ಲೊಂದಿಷ್ಟು ಇನ್ವೆಸ್ಟ್ ಆಗಿರುತ್ತೆ, ಚೈನಾ ಮಾರ್ಕೆಟಲ್ಲಿ ಒಂದಿಷ್ಟು ಇನ್ವೆಸ್ಟ್ ಆಗಿರುತ್ತೆ. ಬಟ್ ಈಗೇನೋ 2 ದಿನದಿಂದ ಸ್ವಲ್ಪ ಪಾಸಿಟಿವ್ ಆಗಿ ಆಗಿದ್ದಾರೆ FIಗಳು. ನೋಡೋಣ ಇದು ಎಷ್ಟು ದಿನ ಉಳಿಯುತ್ತೆ ಅನ್ನೋದನ್ನು. ಸೊ ಓವರಾಲ್ ಮಂತ್ಲಿ ಬೇಸಿಸಲ್ಲಿ ನೋಡೋದಾದರೆ ಸ್ಟಿಲ್ ಅವರು ಇವಾಗ ನೆಟ್ ಸೆಲ್ಲರ್ಸೇ 10,000 ಕೋಟಿ ಮಾರಿದ್ದಾರೆ. ಇನ್ನು 10 ಟ್ರೇಡಿಂಗ್ ಸೆಷನ್ ಸಿಗ್ಬೋದು. ಅಷ್ಟರೊಳಗೆ ಇದನ್ನ ಝೀರೋ ಮಾಡ್ಕೊತಾರೆ. ನೋಡೋಣ ಬೈ ಮಾಡ್ತಾ ಹೋಗ್ತಾರೆ ಏನು ಕತೆ ಅಂತ. ಸೊ ಅದ್ರ ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಇನ್ಯಾರಾದರೂ ಓಪನ್ ಮಾಡಿಲ್ಲ ಅಂತಂದರೆ ದಯವಿಟ್ಟು 22ನೇ ತಾರೀಕು ಒಳಗಡೆ ಮಾಡಿಸಿದ್ರೆ ಡಬಲ್ ಬೊನಾನ್ಸಾ ಇದೆ ಬಜಾಜ್ ಅವ್ರ ಕಡೆಯಿಂದ. ನಿಮಗೆ GSTನಲ್ಲೂ ಕೂಡ ಕನ್ಸೆಷನ್ ಸಿಗುತ್ತೆ. ಜೊತೆಗೆ ಪ್ರೀಮಿಯಂ ಕೂಡ ಯಾವುದೇ ರೀತಿಯಾದ ಬೆಲೆ ಜಾಸ್ತಿ ಆಗಿರೋದಿಲ್ಲ. 22ನೇ ತಾರೀಕು ನಂತರ GST ಝೀರೋ ಆಗುತ್ತೆ, ಆದರೆ ಪ್ರೀಮಿಯಂಗಳು ಜಾಸ್ತಿ ಆಗುತ್ತೆ ಅಂತ ಸುದ್ದಿಗಳಿದೆ. ಅದು ಕ್ಲಾರಿಟಿ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗಳಿಂದ ಬರಬೇಕು, ನೋಡೋಣಂತೆ. ಹಾಗಾಗಿ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಓಪನ್ ಮಾಡಿಸ್ಬೇಕು ಅಂತಿದ್ದೀರಾ ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ನಾನು ಫಾರ್ಮ್ನ ಕೊಟ್ಟಿರ್ತೀನಿ, ಆ ಫಾರ್ಮ್ನ ಫಿಲಪ್ ಮಾಡ್ತಾ ಹೋಗ್ಬೋದು. ಹಾಗೆಯೇ 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ಎಮರ್ಜೆನ್ಸಿ ಫಂಡ್ ಯಾರು ಬಿಲ್ಡ್ ಮಾಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಬೆಂಗಳೂರಲ್ಲಿ ಇವಾಗ ಬೆಂಗಳೂರನ್ನ ಬಿಟ್ಟು ಹೋಗ್ತಾ ಇದ್ದಾರೆ, ಆ ಥರ ಈ ಥರ ಅಂತೆಲ್ಲ ಬಂದಿತ್ತು. ಒಬ್ಬರು ಬ್ಲ್ಯಾಕ್ ಬಕ್ ಅನ್ನೋ ಕಂಪ್ನಿದು. ಅದು ಇವಾಗ ಇಲ್ಲಪ್ಪ, ನಾನು ಬೆಂಗಳೂರು ಔಟರ್ ರಿಂಗ್ ರೋಡ್ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಸೇಲ್ಸ್ ಕೂಡ ಬರ್ತಾ ಇದೆ, ಅಮೆಝಾನ್ ಸೇಲ್ಸು. ಬಟ್ ಸೇಲ್ ಬರ್ತಾ ಇದೆ ಅಂತ ಮಾತ್ರಕ್ಕೆ ಪ್ರೈಸು ಹಿಂದೆ ಎಷ್ಟಿತ್ತು ಏನು ಅಂತ ನೋಡ್ಕೊಂಡಲೇ ಸುಮ್ಮನೆ ಅದು ಸ್ಕ್ಯಾಮ್ಗಳು ತುಂಬ ನಡೆಯುತ್ತೆ. ಡೀಲ್ಗಿಂತ ಮುಂಚೆ ತುಂಬ ಬೆಲೆನ ಜಾಸ್ತಿ ಮಾಡಿಬಿಡ್ತಾರೆ. ಫುಲ್ಲು 20%, 40%, 50% ಅಂತ. ಬಟ್ ಆ್ಯಕ್ಚುಲಿ ಆ ರೀತಿ ಆಗಿರಲಿಲ್ಲ. ಸುಮಾರು ಎಕ್ಸ್ಟೆನ್ಷನ್ಗಳಿದೆ. ಕೀಪಾ ಅಂತ ಇದೆ, ಮತ್ತು ಬೈ ಹಟ್ಕೆ ಅಂತ ಒಂದಿದೆ. ಇದೆಲ್ಲ ಎಕ್ಸ್ಟೆನ್ಷನ್ ಹಾಕೊಂಡ್ರೆ ನಿಮಗೆ ಹಿಸ್ಟಾರಿಕಲ್ ಪ್ರೈಸ್ ತೋರಿಸುತ್ತೆ. ಅದನ್ನು ನೋಡಿಕೊಂಡು ನೀವು ನಿಜವಾಗ್ಲೂ ಕಮ್ಮಿ ಆಗಿದ್ರೆ ಬೈ ಮಾಡ್ಬೋದು. ಅಫ್ಕೋರ್ಸ್ ಮೊಬೈಲು ಈ ಥರ ತೊಗೊಳಕ್ಕೆ ಬೆಸ್ಟ್ ಟೈಮ್ ಆಗಿರುತ್ತೆ ಇದು. ಸೊ ಅದೇ ರೀತಿಯಾಗಿ GSTದು ಕೂಡ ಅಪ್ಲಿಕೇಶನ್ ಆಗೋದ್ರಿಂದ ಅವಾಗಿಂದನೇ. ಸೊ ಯಾರಾದರೂ ಮಾನಿಟರ್ ಖರೀದಿ ಮಾಡಬೇಕು ಅಂತಿದ್ದೀರಾ, AC ತೊಗೋಬೇಕು ಅಂತ ಇದ್ದೀರಾ, TV ತೊಗೋಬೇಕು ಅಂತ ಇದ್ದೀರಾ ಅಂದರೆ ನಿಮಗೆಲ್ಲ ಕಮ್ಮಿಗೆ ಸಿಗ್ತಾ ಹೋಗುತ್ತೆ ಸೇಲಲ್ಲಿ. ಒಳ್ಳೆ ಆಪರ್ಚುನಿಟಿ ಯುಟಿಲೈಸ್ ಮಾಡ್ಕೊತ ಹೋಗ್ಬೋದು. ಬಟ್ ಯಾವ್ದು ಚೆನ್ನಾಗಿದೆ, ಅವಶ್ಯಕತೆ ಇದೆ ಅದನ್ನ ಮಾತ್ರ ಬೈ ಮಾಡಿ, ಮಿಕ್ಕಿದ್ದನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡೋದಕ್ಕೆ ಉಪಯೋಗಿಸ್ತಾ ಹೋಗ್ಬೋದು. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿ ಹೋಗೋಣ. ಎಲ್ರಿಗೂ ನಮಸ್ಕಾರ.